ಇನ್ನು ಪುನರ್ವಸು ಮಳೆಯ ಅಬ್ಬರಕ್ಕೆ ಮಲೆನಾಡು ಭಾಗ ಸಂಪೂರ್ಣ ನಲುಗು ಹೋಗಿದೆ. ಬಹುಶಃ ಈ ವರ್ಷದ ಆರಂಭದಲ್ಲಿ ಇಂಥ ಮಳೆಯನ್ನು ಮಲೆನಾಡು ಭಾಗ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆದರೆ ಆಮೇಲೆ ಅದ್ಭುತವಾದ ಮಳೆ ಆಗ್ತಾ ಬಂತು. ಅದರಲ್ಲೂ ತುಂಗಾ, ಭದ್ರಾ, ಹೇಮಾವತಿ ನದಿಗಳ ಅಬ್ಬರವನ್ನು ಕಣ್ತುಂಬಿಕೊಳ್ಬೇಕು. ಯಾವ ಕ್ಷಣದಲ್ಲಿ ಅಪಾಯ ಯಾವ ರೀತಿ ಬೇಕಾದರೂ ಎದುರಾಗ್ಬೋದು ಅಂತ ಮಲೆನಾಡಿನ ದಶ ದಿಕ್ಕುಗಳಲ್ಲೂ ಕೂಡ ಮಳೆ 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 ಅನ್ನುವಂತಹ ಪರಿಸ್ಥಿತಿ. ಸೊ ಮಲೆನಾಡಲ್ಲಿ ಜಲರಾಕ್ಷಸ ಮಾಡಿರ್ತಕ್ಕಂಥ ಅನಾಹುತಗಳು ಏನು ಹಾಗಾದರೆ ಅಂತ ನೋಡೋಣ. ಮಲೆನಾಡಿನ ದಶ ದಿಕ್ಕುಗಳಲ್ಲೂ ಜಲದೇವನ ತಾಂಡವ. ಪುನರ್ವಸು ಮಳೆಗೆ ಥಂಡ ಹೊಡೆದ ಕಾಫಿನಾಡು. ವರುಣದೇವನ ಪ್ರತಾಪ, ನೆರೆರಾಯನ ಪ್ರಕೋಪ. ಭದ್ರೆಯ ಅಬ್ಬರಕ್ಕೆ ನದಿಯಲ್ಲಿ ಕೊಚ್ಚಿ ಹೋಗ್ತಾ ಇರುವ ಹಸು. ನೋಡ್ತಾ ಇದ್ದಂತೆ ಧರೆಗುರುಳಿದ ಮನೆ. ಪುನರ್ವಸು ಅಬ್ಬರಕ್ಕೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ಬಿರುಕು. ಜಲಾವೃತವಾಗಿರುವ ತೋಟ, ಮಳೆ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇರುವ ಭತ್ತದ ಸಸಿಗಳು. ಹೇಳೋದಕ್ಕೆ ಒಂದಾ ಎರಡಾ? ಕಾಫಿನಾಡು ಮಲೆನಾಡು ಭಾಗದ ಮಳೆಯ ಅಬ್ಬರಕ್ಕೆ ಜನಜೀವನ ಅಕ್ಷರಶಃ ಅಲ್ಲೋಲ ಕಲ್ಲೋಲವಾಗಿದೆ. ಈ ವರ್ಷ ಮಳೆಗಾಲ ಆರಂಭವಾದಾಗಿನಿಂದ ಮಲೆನಾಡಿನ ಜನ ಅಂತಹ ಮಳೆಯನ್ನೇ ಕಂಡಿಲ್ಲ. ಆದರೆ ಪುನರ್ವಸು ಮಳೆ ಆರಂಭವಾದಾಗಿನಿಂದ ಮಳೆ ಬಿಟ್ಟು ಬೇರೆ ನೋಡಿಲ್ಲ. ಮಲೆನಾಡ ದಶ ದಿಕ್ಕುಗಳಲ್ಲೂ ಕೂಡ ಜಲದೇವನ ಕೇಕೆ. ಹೌದು, ಕಳೆದ 4-5 ದಿನಗಳಿಂದ ಮಲೆನಾಡು ಭಾಗದಲ್ಲಿ ಸುರಿತಾ ಇರುವಂತಹ ವರುಣದೇವ ತನ್ನ ಪ್ರತಾಪವನ್ನು ಮುಂದುವರೆಸಿದ್ದಾನೆ. ಕೊಪ್ಪದಲ್ಲಿ ಮನೆ ನೋಡ್ತಾ ಇದ್ದಂತೆ ಧರೆಗುರುಳಿದ್ರೆ ಕಳಸಾದ ಭದ್ರಾ ನದಿಯ ಸೇತುವೆಯ ಮೇಲೆ ಹಸುವೊಂದು ಭದ್ರೆಯ ಅಬ್ಬರಕ್ಕೆ ಬಲಿಯಾಗಿದೆ. ಮುಳ್ಳಯ್ಯನಗಿರಿಯಲ್ಲಿ ಜಿಲ್ಲಾಡಳಿತ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಿ ಒಂದೊಳ್ಳೆ ಕೆಲಸ ಮಾಡಿದೆ. ಏಕೆಂದ್ರೆ ಗಿರಿಭಾಗದಲ್ಲಿ ಅಲ್ಲಲ್ಲೇ ಬೆಟ್ಟ ಗುಡ್ಡ ಕುಸಿದಿದ್ದು ಬೃಹತ್ ಮರಗಳು ಧರೆಗುರುಳಿದೆ. ಪ್ರವಾಸಿಗರಿಗೆ ನಿರ್ಬಂಧ ಹೇರದಿದ್ದಿದ್ರೆ ದೊಡ್ಡ ಮಟ್ಟದ ಅನಾಹುತಕ್ಕೆ ಕಾಫಿನಾಡು ಸಾಕ್ಷಿಯಾಗ್ತಿತ್ತು. ಮಲೆನಾಡಿನ ಮಳೆಗೆ ನಾಡಿನ ಜೀವನದಿಗಳಾದ ತುಂಗಭದ್ರಾ, ಹೇಮಾವತಿ ಅಪಾಯದ ಮಟ್ಟವನ್ನೇ ಮೀರಿ ಹರಿತಿದೆ. ಶೃಂಗೇರಿ ತಾಲೂಕಿನಾದ್ಯಂತ ತುಂಗೆಯ ಅಬ್ಬರಕ್ಕೆ ತೋಟಗಳು ಜಲಾವೃತಗೊಂಡಿದೆ. ಹಾಗಾಗಿ ಮಹಿಳೆಯರು ತುಂಗಾ ನದಿ ಅಬ್ಬರ ಕಡಿಮೆಯಾಗಲಿ ಅಂಥೇಳಿ ತುಂಗೆಗೆ ಪೂಜೆ ಸಲ್ಲಿಸಿದ್ದಾರೆ. ಇನ್ನು ಎನ್ಆರ್ಪುರ ತಾಲೂಕಿನ ಮಾಗುಂಡಿ ಸಮೀಪದ ಮಹಲ್ಗೋಡು ಸೇತುವೆ ಸಂಪೂರ್ಣ ಜಲಾವೃತಗೊಂಡಿದ್ದು ಕಳಸಾ ಟು ಬಾಳೆಹೊನ್ನೂರು ಮಾರ್ಗ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಟು ಚಾರ್ಮಡಿ, ಕರ್ವ ಸುತ್ತಮುತ್ತ ಇಡೀ ದಿನ ಮಳೆ ಸುರಿದಿದ್ದು ನಿರಂತರ ಮಳೆಗೆ ಜನರ ಬದುಕು ಕೂಡ ತೊಯ್ದು ತೊಪ್ಪೆಯಾಗಿದೆ. ಕೊಪ್ಪ ತಾಲೂಕಿನ ಮಳೆಯ ಅಬ್ಬರಕ್ಕೆ ಹೊರನಾಡು ಟು ಶೃಂಗೇರಿ ಮುಖ್ಯ ರಸ್ತೆ ಸಂಪರ್ಕ ಕೂಡ ಕಟ್ಟಾಗಿದೆ. ಬಸರಿಕಟ್ಟೆ ಸಮೀಪ ಗುಡ್ಡ ಕುಸಿದಿದ್ದು ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಕಾಫಿ ತೋಟದಿಂದ ಹರಿದ ನೀರು ರಸ್ತೆಯಲ್ಲಿ ನದಿಯಂತೆ ಹರಿದಿದ್ದು ಜನ ಮಳೆಯನ್ನ ಕಂಡು ಕಂಗಾಲಾಗಿದ್ದಾರೆ. ಕಳಸಾ ತಾಲೂಕಿನಲ್ಲಿ ಭದ್ರೆಯ ಅಬ್ಬರಕ್ಕೆ ಯಡೂರು ಗ್ರಾಮ ಸೇರಿ ಹಲವು ಗ್ರಾಮಗಳಲ್ಲಿ ಭತ್ತದ ನಾಟಿ ಮಾಡಿದ್ದ ಸಸಿಗಳು ಕೊಚ್ಚಿ ಹೋಗಿವೆ. ಹೊರನಾಡು ಟು ಕಳಸಾ ಸಂಪರ್ಕ ಕಲ್ಪಿಸುವ ಹೆಬ್ಬಾಳೆ ಸೇತುವೆ ಭದ್ರೆಯ ಅಬ್ಬರಕ್ಕೆ ಸಂಪೂರ್ಣ ಮುಳುಗಡೆಯಾಗಿದ್ದು ಹೊರನಾಡು ಸಂಪರ್ಕದ ಜೊತೆಗೆ 16 ಹಳ್ಳಿಯ ಸಂಪರ್ಕ ಕೂಡ ಕಟ್ಟಾಗಿದೆ. ಶೃಂಗೇರಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 169 ಸುಮಾರು 50-70 ಅಡಿಯಷ್ಟು ತುಂಗೆಯ ತಟ್ಟದಲ್ಲಿ ಬಿರುಕು ಬಿಟ್ಟಿದ್ದು ಕಾರ್ಕಳ ಸಂಚಾರವೇ ಸಂಪೂರ್ಣ ಬಂದ್ ಆಗಿದೆ. ಒಟ್ಟಾರೆ ಪುನರ್ವಸು ಮಳೆಯ ಅಬ್ಬರಕ್ಕೆ ಮಲೆನಾಡು ಅಕ್ಷರಶಃ ಕಂಗಾಲಾಗೋದ್ರ ಜೊತೆಗೆ ಆತಂಕಕ್ಕೀಡಾಗಿದೆ. ಎಡಬಿಡದೆ ಸುರಿತಾ ಇರುವ ಮಳೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿಯೇ ಮತ್ಯಾವ ಅನಾಹುತ ಸೃಷ್ಟಿ ಮಾಡ್ತಾನು ಅಂಥೇಳಿ ಜನ ಭಯಭೀತರಾಗಿದ್ದಾರೆ. ಬೆಟ್ಟ ಗುಡ್ಡಗಳ ಜಿಲ್ಲೆಯಂತಲೇ ಖ್ಯಾತಿಯಾಗಿರುವ ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಹಲವು ಗ್ರಾಮಗಳು ಕತ್ತಲಲ್ಲಿಯೇ ದಿನದೂಡುವ ಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ 16 ಮನೆಗಳು ಕುಸಿದಿದ್ದು ಬಡ ಜನರ ಬದುಕು ಅತಂತ್ರವಾಗಿದೆ. ಹಾಗಾಗಿ ಮಲೆನಾಡಿಗರು ಮಳೆ ನಿಂತ್ರೆ ಸಾಕು ಅಂಥೇಳಿ ದೇವರ ಬಳಿ ಬೇಡಿಕೊಳ್ತಿದ್ದಾರೆ. ಕ್ಯಾಮರಾಮ್ಯಾನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.